ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತೋರಿಸಿರೋ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಒಂದು ಫ್ಲ್ಯಾಟ್ ಆಗಿರುತ್ತೆ. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಿವಿಜುವಲ್ ಸೈಟ್ಗಳು, ಮನೆಗಳು, ಕಮರ್ಷಿಯಲ್ ಬಿಲ್ಡಿಂಗ್ ಮಾತ್ರ ತೋರಿಸ್ತಾ ಇದೆ. ಇವತ್ತು ಫಸ್ಟ್ ಟೈಮು ಒಂದು ಫ್ಲ್ಯಾಟ್ ಸೇಲ್ಗೆ ಇರೋದನ್ನು ತೋರ್ಸೋಕ್ಕೆ ಇವತ್ತು ಬಂದಿದ್ದೀನಿ. ಅದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಏನು ಈ ವಿಡಿಯೋ ಕೆಳಗಡೆ ಇರೋ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ನೀವು 100%ಆಗಿ ಪ್ರಾಪರ್ಟಿ ಜೆನ್ಯೂನಾಗಿ ಹುಡುಕ್ತಾ ಇದ್ದರೆ, ಪ್ರಾಪರ್ಟಿ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಪ್ಲೇಗೆ ವಿಡಿಯೋ ಕೆಳಗಡೆ ಇರೋ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ವಿಡಿಯೋಗಳನ್ನ ಯೂಟ್ಯೂಬ್ಗೆ ಹಾಕೋಕ್ಕೆ ಅಬ್ಜೆಕ್ಷನ್ ಇರುತ್ತೆ. ಹಾಗಾಗಿ ಕೆಲವೊಂದು ನಾವು ಸ್ಟೇಟಸಲ್ಲಿ, ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾಯಿರ್ತೀನಿ. ಸೊ ಅಲ್ಲೂ ನೋಡಿ ನೀವು ತಿಳ್ಕೊಬೋದು. ಬನ್ನಿ ಈಗ ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಈ ಒಂದು ಫ್ಲ್ಯಾಟ್ ಬಂದ್ಬಿಟ್ಟು ನಿಮಗೆ ಲೊಕೇಶನ್ ಬಂದ್ಬಿಟ್ಟು ಸಿಡಿದಳ್ಳಿ ಅಂತ ಬರುತ್ತೆ. ಸಿಡಿದಳ್ಳಿ ಬಂದ್ಬಿಟ್ಟು ಬಗಲಗುಂಟೆಗೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸು. ಆಮೇಲೆ ಮೆಟ್ರೋ ಸ್ಟೇಷನ್ಗೆ ನೋಡ್ತೀನಿ ಅಂದರೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಸೊ ನೀವು ಓವರಾಲ್ ನೀವು 3 ಮೆಟ್ರೋ ಸ್ಟೇಷನ್ಗೆ ಸಿಡಿದಳ್ಳಿಯಿಂದ ಕನೆಕ್ಟ್ ಆಗ್ಬೋದು. ಒಂದು ನಾಗಸಂದ್ರ, ಇನ್ನೊಂದು ಮಂಜುನಾಥ ನಗರ, ಇನ್ನೊಂದು ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ಸು. ಬಸ್ ಸ್ಟಾಪ್ ನೋಡ್ತೀವಿ ಅಂದರೆ ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಡಿದಳ್ಳಿ ಬಸ್ ಸ್ಟಾಪ್ ಇದೆ. ಸೊ ನಿಮಗೆ ಕನೆಕ್ಟಿವಿಟಿ ಎಲ್ಲ ಸೂಪರಾಗಿದೆ. ಈ ಒಂದು ಪ್ರಾಪರ್ಟಿ ಬಿಲ್ಡ್ ಆಗಿರೋದು ಓವರಾಲ್ 1100 ಸಮಥಿಂಗಲ್ಲಿ ಪ್ರಾಪರ್ಟಿ ಬಿಲ್ಡ್ ಆಗಿರೋದು. ಈ ಒಂದು ಫ್ಲ್ಯಾಟಲ್ಲಿ ಒಟ್ಟು 4 ಮನೆಗಳಿದ್ದಾವೆ. ಆ 4 ಮನೆಗಳಲ್ಲಿ ಒಂದು ಫ್ಲ್ಯಾಟ್ ಮಾತ್ರ ಸೇಲ್ಗಿರೋದು. ಅದು 2 BHK ಫ್ಲ್ಯಾಟ್. ಅದು ಇನ್ನು 3 ಫ್ಲ್ಯಾಟ್ಗಳು 3 BHK ಫ್ಲ್ಯಾಟ್ಗಳವು. ಇದರಲ್ಲಿ ಒಂದು ಮಾತ್ರ ಸೇಲ್ಗಿರೋದು. ಈ ಪ್ರಾಪರ್ಟಿ ಖಾತಾ ಬಂದ್ಬಿಟ್ಟು ಬಿ ಖಾತಾ, ಜೊತೆಗೆ ಈ ಸ್ವತ್ತು ಕೂಡ ರೆಡಿ ಇರುತ್ತೆ. ಪಾರ್ಕಿಂಗ್ನ ಗಮನಿಸ್ಬೋದು ನೀವು. ಸಿಂಪಲ್ಲಾಗಿ ಒಂದು ಕಾರು, ಒಂದು 7-8 ಬೈಕನ್ನ ನಿಲ್ಲಿಸ್ಕೊಬೋದು. ಈ ಪ್ರಾಪರ್ಟಿಯಲ್ಲಿ ಒಟ್ಟು 4 ಮನೆಗಳು ಮಾತ್ರ ಬರೋದ್ರಿಂದ ಪಾರ್ಕಿಂಗು ಏನು ಸಮಸ್ಯೆ ಇಲ್ಲ. ಜೊತೆಗೆ ರೋಡು ಏನು ಈ ಅಪಾರ್ಟ್ಮೆಂಟ್ ಮುಂದೆ ರೋಡ್ ಇದೆಯಲ್ಲ, ಆ ರೋಡು ಕೂಡ ಡೆಡ್ ಎಂಡ್ ಆಗಿರೋದ್ರಿಂದ ನೀವು ಹೊರಗಡೆ ಕೂಡ ಪಾರ್ಕ್ ಮಾಡ್ಕೊಬೋದು. ಇನ್ನು ಇದ್ರ ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ CMC ಜೊತೆಗೆ ಕಾವೇರಿ ಎರಡೂ ಕೂಡ ಅವೈಲೇಬಲ್ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ನೀರಿಗೆ. ನೋಡಿ, ಈಗ ಆ ಪ್ರಾಪರ್ಟಿ ಹತ್ರ ಬಂದಿದ್ದೀನಿ. ಮೇಯ್ನ್ ಡೋರ್ ಬಂದ್ಬಿಟ್ಟು ಇದು ನಾರ್ತ್ಗೆ ಮೇಯ್ನ್ ಡೋರ್ ಇದೆ ಈ ಫ್ಲ್ಯಾಟದು. ಆಲ್ಮೋಸ್ಟ್ ಒಂದು 15 ಇಯರ್ ಓಲ್ಡ್ ಫ್ಲ್ಯಾಟ್ ಆಗಿರುತ್ತೆ ಇದು. ಎರಡು ಬೆಡ್ರೂಮು, ಹಾಲು, ಕಿಚನ್ನು, ಕಾಮನ್ ಬಾತ್ರೂಮು, ಯುಟಿಲಿಟಿ ಇವೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ರೀತಿಯ ಇಂಟೀರಿಯರ್ ವರ್ಕು ಈ ಒಂದು ಪ್ರಾಪರ್ಟಿಯಲ್ಲಿ ಇರೋದಿಲ್ಲ. ಯಾಕಂದರೆ 15 ಇಯರ್ ಓಲ್ಡ್ ಆಗಿರೋದ್ರಿಂದ. ಇದರ ಓನರ್ ಕೋಟಿಂಗ್ ಪ್ರೈಸು 30 lakhs ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಈಗ ಲೀಸ್ ಅಮೌಂಟ್ ಒಂದು ಯಾವುದಾದ್ರು ಒಂದು ಮನೆ ಲೀಸ್ಗೆ ಹಾಕಂತೀನಿ ಅಂದ್ರೆ ಆಲ್ಮೋಸ್ಟ್ 15 to 20 lakhs ಆಗುತ್ತೆ. ಅದಕ್ಕೆ ಹೋಲಿಸಿದ್ರೆ ಇದು 30 lakhs ನಿಮಗೆ ಆರಾಮಾಗಿ ಒಂದು ಫ್ಲ್ಯಾಟೇ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಒಂದು ಬಜೆಟಲ್ಲಿ ಏನಾದರೂ ಮನೆ ಇಲ್ಲ ಫ್ಲ್ಯಾಟು ಏನಾದರೂ ನೋಡ್ತಾ ಇದ್ದರೆ ಇದು ಪಕ್ಕಾ ಸೂಟಬಲ್ ಆಗುತ್ತೆ.
ನೀವು ಬೇಕಾದರೆ ಇಂಟೀರಿಯರ್ ಕೂಡ ಮಾಡಿಸ್ಕೊಬೋದು, ಆಪ್ಷನ್ಸ್ ಇದೆ. ಈ ಒಂದು ಪ್ರಾಪರ್ಟಿ ಅಲ್ಲದೆ ಇದೇ ಓನರ್ದು ಹಬ್ಬಿಗೆರೆಯಲ್ಲಿ ಒಂದು 30-40 ಮನೆ ಕೂಡ ಇದೆ, ಇಂಡಿವಿಜುವಲ್ ಮನೆ. ಅದು ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ. ಅದು ಜೊತೆಗೆ ಅದು ಕೂಡ ಬಿ ಖಾತಾ ಈ ಸ್ವತ್ತು ಕೂಡ ರೆಡಿ ಇರುತ್ತೆ. ಯಾರಾದರೂ ಹಬ್ಬಿಗೆರೆ ಕಡೆ ಪ್ರಾಪರ್ಟಿ ನೋಡ್ತಾ ಇದ್ದರೆ, ಆ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಬಂದ್ಬಿಟ್ಟು 85 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಅದು ಕೂಡ ಸೇಲ್ಗೆ ಇದೆ. 30-40 ಮೆಜರ್ಮೆಂಟಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಅದು. ಸೊ ಆ ಒಂದು ಪ್ರಾಪರ್ಟಿ ಕೂಡ ನೋಡ್ತಾ ಇದ್ದರೆ ನೀವು ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಈ ಒಂದು ಫ್ಲ್ಯಾಟ್ನ ಸುತ್ತಮುತ್ತ ನೀವು ಸ್ಕೂಲ್ಸ್, ಕಾಲೇಜಸ್ ನೋಡ್ತೀನಿ ಅಂದರೆ ಒಳ್ಳೊಳ್ಳೆ ಸ್ಕೂಲ್ಸು, ಕಾಲೇಜಸ್ ಎಲ್ಲ ಇದ್ದಾವೆ. ಸ್ಕೂಲ್ಗಳು ಬಂದ್ಬಿಟ್ಟು ತ್ರಿವೇಣಿ ಸ್ಕೂಲು, ಯೂರೋ ಸ್ಕೂಲು, ರೆಡ್ ಹಿಲ್ ಸ್ಕೂಲು, ಎಡಿಫೈ ಸ್ಕೂಲು, ಈ ಎಲ್ಲ ಸ್ಕೂಲ್ಗಳು ಅವೈಲೇಬಲ್ ಇದ್ದಾವೆ. ಇನ್ನು ಕಾಲೇಜಸ್ ಅಂತೂ ತುಂಬಾ ಇದ್ದಾವೆ. ತ್ರಿವೇಣಿ ಕಾಲೇಜು, ಸಪ್ತಗಿರಿ ಕಾಲೇಜು, ಆಚಾರ್ಯ ಕಾಲೇಜು, ಯೂನಿವರ್ಸಿಟಿ ನೋಡ್ತೀನಿ ಅಂದರೆ ಆಚಾರ್ಯ ಯೂನಿವರ್ಸಿಟಿ, ಅಪ್ಕಮಿಂಗ್ ಆಚಾರ್ಯ ಯೂನಿವರ್ಸಿಟಿ, ಸಪ್ತಗಿರಿ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿ, ಇವೆಲ್ಲ ಎಜುಕೇಷನ್ಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಈ ಒಂದು ಫ್ಲ್ಯಾಟ್ನ ಸುತ್ತಮುತ್ತ. ಆಲ್ಮೋಸ್ಟ್ ಏನೋ ಈ ಒಂದು ಬಜೆಟಲ್ಲಿ ಓನರ್ ಕೋಟಿಂಗ್ ಪ್ರೈಸ್ ಏನು ಈ ಒಂದು ಫ್ಲ್ಯಾಟ್ಗೆ ಹೇಳ್ತಾ ಇದ್ದಾರೆ 30 ಲ್ಯಾಕ್ಸು. ಆ ಬಜೆಟಲ್ಲಿ ಈಗ ಸೈಟ್ ಬರೋದೇ ಕಷ್ಟ ಆಗ್ತಾಯಿದೆ. ಅದಕ್ಕಾಗಿ ಏನು ಕೋಟಿಂಗ್ ಮಾಡ್ತಾಯಿದ್ದಾರೋ ಅದು ತುಂಬಾ ವರ್ತ್ ಇರುತ್ತೆ. ಸೊ ನನ್ನ ರಿಕ್ವೆಸ್ಟು, ನೋಡಿ ತುಂಬ ಚೆನ್ನಾಗಿದೆ, ನಿಮಗೆ ಒಂದು ಸರಿ ವಿಸಿಟ್ ಮಾಡಿ, ಲೊಕೇಶನ್ನು ಸುತ್ತಮುತ್ತ ಎಲ್ಲ ಓಕೆ ಅನಿಸಿದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದು. ಲೊಕೇಶನ್ನು ತುಂಬ ಸೈಲೆಂಟಾಗಿದೆ, ಅಫಿಷಿಯಲ್ ಆಗಿದೆ, ಯಾವುದೇ ರೀತಿ ತಂಟೆ ತಕರಾರುಗಳು ಇರೋದಿಲ್ಲ. ಇದ್ರ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಈ ಒಂದು ಫ್ಲ್ಯಾಟು ಅಲ್ಲಿ ಒಟ್ಟು 4 ಮನೆಗಳಿರೋದು, ಅದರಲ್ಲಿ ಒಂದೇ ಒಂದು ಫ್ಲ್ಯಾಟ್ ಮಾತ್ರ ಸೇಲ್ಗಿರೋದು. ಅದು ಗ್ರೌಂಡ್ ಫ್ಲೋರ್ ಅಲ್ಲಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ. ಓನರ್ ಕೋಟಿಂಗ್ ಪ್ರೈಸ್ 30 ಲ್ಯಾಕ್ಸ್ ಹೇಳ್ತಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಬೋದು. ಕಾವೇರಿ ಜೊತೆಗೆ CMC ವಾಟರ್ ಕನೆಕ್ಷನ್ ಅವೈಲೇಬಲ್ ಇರುತ್ತೆ. ಆ ಒಂದು ಏನು ಫ್ಲ್ಯಾಟು ಟೋಟಲ್ 800 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋದು. ನಾರ್ತ್ ಫೇಸ್ಗೆ ಡೋರ್ನ ಇಟ್ಟಿದ್ದಾರೆ. ಇನ್ನು ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೆ ನನಗೆ ಕಾಲ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.